ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಾಯ್ ಮಲ್ಲಪ್ರಭಾ ಸಮಾಜ ಸೇವಾ ಸಂಘದಿಂದ ನಿರ್ಗತಿಕರಿಗೆ ಹಾಸಿಗೆ, ಔಷಧ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿ ವಿತರಿಸುವ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಡಿಸೆಂಬರ್ 1ರಂದು ಜರುಗಿತು. ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ವಿಶ್ವನಾಥ್ ಮಾತನಾಡುತ್ತಾ, ಸಮಾಜ ಸೇವಾ ಸಂಘಗಳು ಸಮಾಜದ ಕೊಂಡಿಯಾಗಿರಬೇಕು. ಈ ನಿಟ್ಟಿನಲ್ಲಿ ಸಂಸ್ಥೆಯವರು ಕಾಯ, ವಾಚ, ಮನಸ್ಸಿನಿಂದ ಪಾಲ್ಗೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ನಿರ್ಗತಿಕೆಯರೊಬ್ಬರಿಗೆ ಹಾಸಿಗೆ, ಔಷಧ ವಿತರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿಖಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಧರ್ಮರಾಜ್ ಗೌಡರ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ದೊಡ್ಡವಾಡದ ಷಟಸ್ಥಳ ಬ್ರಹ್ಮಜ್ಜಡಿ ಸಿದ್ದೇಶ್ವರ ಶ್ರೀಗಳು ಸಾನ್ನಿಧ್ಯವನ್ನ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಬ ಕಾರಿಮನಿ ಅಲಂಕರಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಿರಣ್ಣ ಕರಕಟ್ಟಿ, ಬಿಜಿ ದೇಗಾಮಿ, ಬಸವರಾಜ್ ಬಳಗಾರ್, ಜೈನುಲ್ ಸಾಬ್ ಕಿತ್ತೂರ್, ಸೋಮೇಶ್ವರ ಕಾರ್ಖಾನೆಯ ಉಪಾಧ್ಯಕ್ಷ ರಾಜು ಕುಡ್ಸಮಣ್ಣವರ್, ಉದ್ಯಮಿ ಬಾಳನಗೌಡ್ ಪಾಟೀಲ್, ಶಶಿಧರ್ ಪತ್ತಾರ್, ಎಸ್ಎಂ ಕರಿಕಟ್ಟಿ, ಪ್ರಾಚಾರ್ಯ ಮಹಾಂತೇಶ್ ಉಪ್ಪಿನ್, ಸಂಘದ ಚೇರ್ಮನ್ ಯಾಸಿನ್ ಕಿತ್ತೂರ್ ಉಪಸ್ಥಿತರಿದ್ದರು. ಶಿಕ್ಷಕ ವೀರೇಶ್ ಕಾಡೇಶ್ನವರು ನಿರೂಪಣೆಯನ್ನು ನಿರೂಪಿಸಿದರು. ಕಾರ್ಯದರ್ಶಿ ಮಹಾಂತೇಶ್ ಬಳಗಾರ್ ವಂದಿಸಿದರು. ಈ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿ ಸತ್ಕರಿಸಲಾಯಿತು. ಅರಿತವರಾರೋ ದೇವನ ಮನೆಯೋ ಈ ಜಗವೆಲ್ಲ ಈಗಲೇ ಬಿಡುವೆನೆ ಬಿಡಬೇಕಂತೆ ನಾವಾಗಿಯೇ ಸಹ ಬಿಡಬಹುದಷ್ಟೇ ನಾನೇ ಕಟ್ಟಿಸಿದೆ ನಾನೇ ಮುಖಾಂತರ ಸಮಾಜದೊಳಗ ಎಲ್ಲೆಲ್ಲಿ ಅನ್ಯಾಯ ಇದೆ ಅದು ಹೋರಾಟ ಮಾಡೋದಿರ್ಬೋದು. ಮತ್ತು ಪ್ರತಿ ವರ್ಷದಿಂದ ಅವರು ನಮ್ಮ ಸಮಾಜದೊಳಗೆ ಏನು ಒಂದು ಒಳ್ಳೆಯ ಸಾಧನೆ ಮಾಡಿರ್ತಾರೆ ಅವ್ರ ಕಳೆದ ಸರ್ಕಾರ ಮಾಡೋದು, ಬಡ ವಿದ್ಯಾರ್ಥಿಗಳಿಗೆ, ನಿರ್ಗತಿಕರಿಗೆ ಸಹಾಯ ಮಾಡೋದ್ರೆಲ್ಲ ಅನೇಕ ಕಾರ್ಯಕ್ರಮಗಳು ಹಂಚ್ಕೊಂಡು ಬಂದಿದ್ದಾರೆ. ಇವತ್ತು ಯಾವುದೋ ಒಂದು ಸಣ್ಣ ಸಂಸ್ಥೆ ಊಟ ಹಾಕೋದು ಭಾಳ ಸಲ ಇರ್ತದೆ. ಅದನ್ನು ಪ್ರತಿ ವರ್ಷ ಒಳ್ಳೆಯ ಕಾರ್ಯಕ್ರಮಗಳ ಮುಖಾಂತರ ಸಮಾಜದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗೋದು ಭಾಳ ಒಂದು ಅವ್ರಿಗೆ ಅಂದರೆ ಸರಳ ಇರುವುದಿಲ್ಲ. ಹಂಗೆ ಅವ್ರು ನಡೆಸ್ಕೊಂಡು ಮೊದಲು ಮೊದಲು ಅವ್ರಿಗೆಲ್ಲರೂ ನಾವು ಅಭಿನಂದನೆ ಸಲ್ಲಿಸ್ಬೇಕಾಗ್ತದೆ. ಇವತ್ತು ನೋಡಿ ಸಮಾಜದೊಳಗೆ ನಾವೆಲ್ಲ ಈ ಪರಿಸ್ಥಿತಿ ಹೇಗಿದೆ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಭಾಳ ವರ್ಷದ ಹಳಿದು ನಮಗೆ 5,000ಕ್ಕಿಂತ ಹೆಚ್ಚು ವರ್ಷದ ಒಂದು ಇತಿಹಾಸ ಇರ್ತದೆ ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶ ವಿಶ್ವಗುರು ಅನ್ನೋಂಥ ಒಂದು ದೇಶ ಇದೆ. ಯಾಕಂದ್ರೆ ವಿಶ್ವಗುರು ಯಾಕೆ ಹಾಕಿದ್ರು ಅಂದ್ರೆ ನಮ್ಮ ದೇಶದೊಳಗೆ ಅನೇಕ ನೋಡಿದ್ರೆ ಮೊದಲು ಗುರುಕುಲಗಳು, ಆ ಗುರುಕುಲಗಳೊಳಗೆ ಅಭ್ಯಾಸ ನಡೀತಿತ್ತು. ವಿದ್ಯಾರ್ಥಿಗಳಿಗೆ ಅಲ್ಲಿ ಮಹಾತ್ಮರು ಇರ್ತಿದ್ರು, ಪೂಜೆ ಇರ್ತಿದ್ರು, ಅವರೆಲ್ಲರೂ ಗುರುಕುಲೊಳಗೆ ಸಾಲಿ ಕಲಿಸಿದ್ರು. ಅಲ್ಲಿಂದ ಇದು ಹೊಂದಿದ ಸಂಘ ಸಮಾಜದ ಸೇವೆಯನ್ನು ಮಾಡುವಂತ ಇದು ಸಂಘ. ಇದು ಬಹುದಿನಗಳಿಂದ ಬೇರೆ ಬೇರೆ ರೂಪಗಳಿಂದ ಈ ಒಂದು ಸೇವೆಯನ್ನು ಮಾಡಿಕೊಂಡು ಬಂದಂತ ಇದರ ಮುಖ್ಯ ಚಿತ್ರಾಲಯನ್ನು ಹೊಂದಿದ ಯಾಸಿನ್ ಕಿತ್ತೂರ್ ಅವರು ಬಹಳಷ್ಟು ಸಭೆಗಳು ಇದರೊಂದು ಉತ್ತಮ ರೀತಿಯಲ್ಲಿ ತಂದುಕೊಂಡರು. ಇದರಲ್ಲಿ ನೋಡಿ ಇದು ಬೋರ್ಡ್ ಬಂದು ನೋಡಿ, ಇದರಲ್ಲಿ ಎಂತ ಮಾತುಗಳನ್ನ ನೋಡಿ, ನೀರು ಕಟ್ಟಿದ ಬಡವರಿಗೆ ಹಾಸಿಗೆ ಎಂತಂದ್ರೆ ನೀರುಗಟ್ಟಿಗೆ ಬಡವರಿಗೆ. ನೀರುಗಟ್ಟಿಗೆ ಬಡವರು ಅಂದ್ರೆ ಯಾರಪ್ಪ? ಎಲ್ಲರೂ ಸುದ್ದಿ ಒಳಗೆ ಅದಾರೆ. ನೀರುಗಟ್ಟಿಗೆ ಯಾವಾಗ ಕಾಣಂತಂದ್ರ ಆ ಪಾಲಕ ಆ ಮನುಷ್ಯ ಇದ್ದಂತವ ತನ್ನ ಹಳೆ ಒಳಗ ಒಂದು ಮದುವೆ ಮಾಡ್ಕೊಂಡ 1-2 ಮಕ್ಕಳು ಹೇಳ್ತಾನು. ಮಕ್ಕಳಿಗೆ ಇದ್ದಂತ ಹೊರ ಎಲ್ಲ ಮಾರ್ಗ ಅವ್ರಿಗೆ ನೌಕರಿ ಕಲಿಸ್ತಾನು, ನೌಕರಿ ಮಾಡ್ತಾನು, ಚಲೋ ಮದುವೆ ಮಾಡ್ತಾನು ಅಂತ ಹೆಂಗಿದ ಅದನ್ನ ಅವ್ರು ಸುಶಿಕ್ಷಿತ ಜೀವನ ಮಾಡ್ತಾ ಹೋಗ್ತಾರು. ಅವ್ರು ಎಲ್ಲೋ ನೌಕರಿ ಮಾಡ್ಬೇಕಾದ್ರು ಈ ತಂದೆ ತಾಯಿ ಎದೆ ಬಿಟ್ಟು ಹೋಗ್ಬಿಡ್ತಾರೆ. ಈ ತಂದೆ ತಾಯಿಗಳು ಅವಾಗ ನೀರುಗಟ್ಟಿಗೆ ಆಗ್ಬಿಡ್ತಾರೆ. ಅವ್ರ ಬಗ್ಗೆ ಒಂದು ವಿಚಾರ ಇರೋದಿಲ್ಲ. ನಮ್ಮ ಅಪ್ಪನ ತಪ್ಪು ಏನ್ ಮಾಡಿದಾನು, ಎಂತ ಕಷ್ಟಪಟ್ಟನು, ಏನೋ ಅದ್ರ ವಿಚಾರ ಇರೋದಿಲ್ಲ. ಅವ್ರು ಹಾಯಾಗಿ ಎಂಟಿ ಮಾಡ್ಬೇಕು ಅಂತ ಹೋಗಿ ತಲೆಗೆ ನೋಡ್ಬಿಡ್ತಾರು. ಈ ಬಡವ ಇದೆ ಇದನ್ನು ಬಳಸ್ಕೊತಾನು. ಅವ್ನು ನೋಡಿ ತಂಗಿ ದಿವಸ ಬಂದು ಅವ್ನು ಹೊತ್ಕೊಳಕಂತ ಚಲೋ ಹಚ್ಕೊಳಕಂತ ಇರೋದಿಲ್ಲ. ಅಂಥವ್ರು ಎಲ್ಲರೂ ಗುರುತಿಸಿ ಈ ಒಬ್ಬ ಯಾಸಿನ್ ಕಿತ್ತೂರ್ ಅಂತ ಬಡ ನಿರ್ಗತರಿಗೆ ಒಂದು ಒಳ್ಳೆಯದಾಗಲಿ, ಅವ್ರು ಹಾಯಾಗಿ ಬೆಳೆಯಲಿ, ಅವ್ರಿಗೆ ಗಟ್ಟಿಗೆ ಇರಲಿ ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ಸಂಘವನ್ನು ಕಟ್ಕೊಂಡು ಅಂಥವ್ರಿಗೆ ಒಂದು ಸಹಾಯ ಮಾಡಕ್ಕಾಗಲ್ಲ. ಇದು ಸಾಮಾನ್ಯ ಸಹಾಯ. ಯಾಸಿನ್ ಕಿತ್ತೂರ್ ತೋರಿಸೋದು ಹಾಯ್ ಮಲ್ಲಪ್ರಭಾ ದಯಮಾಡಿ ನೀವು ಸಣ್ಣ ಮಕ್ಕಳಿಗೆ, ನಿರ್ಗತಿಕರಿಗೆ ಯಾರ ಮನಸ್ಸು ಬರಬೇಕಾಗಿ ವಿಚಾರ ಮಾಡಿಸಿ ಪತ್ರಕರ್ತರು ಎಲ್ಲ ಮಾಡಬೇಕು, ಉತ್ಪಾದನೆ ಮಾಡೋದಿಲ್ಲ. ಯಾಕಂದ್ರೆ ಯಾಸಿನ್ ಕಿತ್ತೂರ್ ಅವರು ಈ ಒಂದು ಕ್ಯಾಲೆಂಡರ್ದಾಗ ಎಲ್ಲರಿಗೂ ಕೂಡ ಹಾಕಿದ್ದಾರೆ. ಅವರು ತಮ್ಮ ಸ್ವಾರ್ಥ ಇಲ್ಲ. ಅದಕ್ಕೆ ನಿಜವಾಗಿಯೂ ಈ ಯಾಸಿನ್ ಕಿತ್ತೂರ್ ಅವರು ಇದನ್ನು ಮುಂದಾಲೋಚನೆ ಇಟ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ದಯಮಾಡಿ ಇವರಿಗೆ ನಾವು ಸಹಕಾರ ಕೊಟ್ಟು
ನೀವು ಊರಿನ ಜನ ನಮ್ಮ ನಿಮ್ಮಿಂದವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಹೇಳ್ಬಿಟ್ಟು ಅದಕ್ಕೆ ದಯಮಾಡಿ ಯಾಕ್ಷನ್ ಅವ್ರನ್ನ ಹೆಚ್ಚಿನ ರಾಜಮಟ್ಟದೊಳಗೆ ಪತ್ರಕರ್ತರು ಮಾಡೋಣ ಅಂತೇಳಿ ಒಂದು ಮಾಡ್ಬೋದು. ಇವತ್ತು ನಿಜವಾಗ್ಲೂ ಇದೊಂದು ಕಾರ್ಯಕ್ರಮ ಶ್ಲಾಘನೀಯ ಅಂತ ನಾನು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ವೀರೇಶ್ ಸಹಿತ ನನ್ನ ಜೊತೆಲೇ ಇದ್ದಾವ. ಯಾಕಂದ್ರೆ ಭಾಳ ಗೊತ್ತಿದ್ದ ಕಡೆಸಲ ಮಗ ನಿಜವಾಗ್ಲೂ ಅವನ್ನೆಲ್ಲ ನನಗೆ ಅಕ್ಕ ಅಂತಂದ್ರೆ ಈ ಒಂದು ಊರು ನನಗೆ ಬಹಳವಾದ ಪ್ರೀತಿ ಕೊಟ್ಟಂತ ಊರು ಅಂತ ಹೇಳಕ್ ಬಯಸ್ತೀನಿ. ವೀರೇಶ್ ಆಲ್ಮೋಸ್ಟ್ ಎಲ್ಲವನ್ನು ಗೆಳೆಯರ ಒಳಗೂ ಸಹಿತ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಹೇಳ್ತಾರೆ. ಇಲ್ಲಿ ಯೋಧರು ಕೂತಿದ್ದೀರಿ, ಪತ್ರಿಕಾ ಮಾಧ್ಯಮ ಮಿತ್ರರು ಕೂತಿದ್ದೀರಿ, ಶಿವ ಆಗಿರ್ಬೋದು, ರಾಜಕುಳಿ ಆಗಿರ್ಬೋದು, ಬಿನ್ನು ಆಗಿರ್ಬೋದು, ನಮ್ಮ ನಿಜವಾಗ್ಲೂ ಎಲ್ಲರೂ ಇವತ್ತ ನನಗೆ ಇದೇನೋ ನನ್ನ ತವ್ರ ಮನೆಗೆ ಬಂದಿದ್ದಿಲ್ಲ, ಯಾರು ಮೇಲೆ ನನಗೆ ನೀವು ಬೇರೆ ಅನ್ಸೋದಿಲ್ಲ. ನಿಜವಾಗ್ಲೂ ಬಹಳ ಒಂದು ಪ್ರೀತಿಯಿಂದ ನನ್ನನ್ನು ಕರೆದ ಮತ್ತೊಮ್ಮೆ ತಮಗೆಲ್ಲ ಧನ್ಯವಾದಗಳು ಹೇಳ್ತಾ ಇವತ್ತು ನೋಡ್ರಿ ನನಗೆ ಈ ಒಂದು ಕಾರ್ಯಕ್ರಮ ನೋಡಿದ ಕೂಡ ಒಂದು ಏನ್ ನೆನಪಾಗ್ತದೆ ಅಂತಂದ್ರೆ ಅಂಬೇಡ್ಕರ್ ಅವ್ರು ಹೇಳಿದಂತ ಒಂದು ಮಾತು ನೆನಪಾಗ್ತದೆ. ಏನಪ್ಪಾ ಅಂದ್ರೆ ತಮಗಾಗಿ ಬದುಕೋ ಗುಲಾಮ ಅಂತ, ಸಮಾಜಕ್ಕಾಗಿ ಬದುಕೋ ನಿಜವಾದ ಸ್ವಾಭಿಮಾನಿ ಅಂತ. ಇವತ್ತು ಸ್ವಾಭಿಮಾನಿಗಾಗಿ ಇವತ್ತು ಯಾರಾದ್ರೂ ಬದುಕಿದ್ರೆ ಅದು ಯಾಸಿನನ್ನ ಕಿತ್ತೂರು ಗೆಳೆಯರ ಬಳಗ ಅಂತ ಬಹಳ ಹೆಮ್ಮೆಯಿಂದ ಯಾಕಂದ್ರೆ ಯಾಸಿನನ್ನ ಕಿತ್ತೂರು ನಾನು ಇವತ್ತು ಬೆಳವಡಿನಲ್ಲಿ ಮನೆ ಮಗಳಾಗಿ ಇವತ್ತು ನನ್ನ ಕಿತ್ತೂರು ನನ್ನ ಇದ್ರೂ ಸಹಿತ ಶಿವ ಆಗಿರ್ಬೋದು, ಯಾಸಿನ್ ಆಗಿರ್ಬೋದು, ಎಂಟೈರ್ ಟೀಮ್ ಆಗಿರ್ಬೋದು, ನನಗೂ ಸಹಿತ ಬಂದ ಅಲ್ಲೂ ಸಹಿತ ಬರ್ತಾರ ಬಂದ ಇದೆಲ್ಲ ಅಕಾರಣ ಕಾರ್ಯಕ್ರಮಕ್ಕೆ ಬರ್ಬೇಕು ಹೀಗೆಲ್ಲ ಮಾಡಾಕತ್ತೀವಂತ. ಈಗ ಮೋಸ್ಟ್ಲಿ ನಾವು ಕರೆಯೋದು 3ನೇ ವರ್ಷ ಅನ್ಸುತ್ತೆ ನನಗೆ. ಆದ್ರೂ ಸಹಿತ ಅವ್ನ ಪ್ರೀತಿ ಕಳ್ಕೊಳಕ್ ಆಗೋದಿಲ್ಲ. ಎಲ್ಲಿ ಪ್ರೀತಿ ಇರ್ತದಲ್ಲ ಅದನ್ನ ಕಳ್ಕೊಳಕ್ ಆಗೋದಿಲ್ಲ. ಒಂದು ಇಚ್ಛೆ ಅವರಿಗೆ ಮೂಡಬೇಕಾಗಿತ್ತು ಅಂದ್ರೆ ಪತ್ರಿಕಾ ಮಾಧ್ಯಮದವರು ಇಂಥ ವಿಚಾರಗಳನ್ನ ಪತ್ರಿಕೆಗಳ ಮುಖಾಂತರವಾಗಿರ್ಬೋದು, ವಿಶೇಷವಾಗಿರ್ತಕ್ಕಂಥ ಮಾಧ್ಯಮಗಳ ಮುಖಾಂತರವಾಗಿ ತಿಳಿಸಿಕೊಟ್ಟದ್ದಾದ್ರೆ ಇಂಥ ಕಾರ್ಯಕ್ರಮಗಳು ಪ್ರತಿ ಗ್ರಾಮಗಳಲ್ಲಿ ನಡೆದಿದ್ದಾದ್ರೆ ಇದನ್ನ ಬಡ ವಿದ್ಯಾರ್ಥಿಗಳಿಗಿರ್ಬೋದು, ನಿರ್ಗತಿಕರಿಗಿರ್ಬೋದು ಅಂಥವರಿಗೆ ಸಹಾಯವನ್ನು ಮಾಡಲಿಕ್ಕೆ ಬಹಳಷ್ಟು ಸಹಕಾರ ಆಗ್ತದೆ ಅನ್ನುವಂತಹ ಮಾತನ್ನು ಸಂದರ್ಭದಲ್ಲಿ ತಿಳಿಸ್ತಾ ಅಂತ ಹಲವಾರು ಕಾರ್ಯಕ್ರಮಗಳನ್ನ ಈ ಬೆಳವಡಿ ಗ್ರಾಮದಲ್ಲಿ ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೇವೆ ಅನ್ನುವಂಥದ್ದು. ಇದು ಕೇವಲ ಇಲ್ಲಿ ಉತ್ಸವ ಮಾತ್ರ ಅಲ್ಲ, ಇಂಥ ಅನೇಕ ವಿಧಾಯಕ ಕಾರ್ಯಗಳನ್ನ, ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದು ಬಹಳ ಸತ್ಯವಾಗಿರುವಂಥದ್ದು. ಇಂಥ ಕಾರ್ಯಕ್ರಮ ಇದ್ದಾಗಲಿ ಎಲ್ಲರಿಗೂ ಇದು ಪ್ರೇರಣೆಯಾಗಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ವೀರಭದ್ರ ಸ್ವಾಮಿಯ ಆಶೀರ್ವಾದ ಎಲ್ಲರಿಗೂ ಹಾರೈಸಿ ಮಾತುಗಳನ್ನು